ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತು ಕೆಲವು ಮಾಹಿತಿಗಳು ಸಿಗಲಿವೆ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ದೇಶದ ರೈತರಿಗೆ ಜನಪ್ರಿಯ ಯೋಜನೆಯಾಗಿದೆ. ಈ ಒಂದು ಯೋಜನೆಯಡಿಯಲ್ಲಿ ಬರೋಬ್ಬರಿ 12 ಕೋಟಿಗಿಂತ ಅಧಿಕ ರೈತರು ಪ್ರತಿ ವರ್ಷ 6,000 ರೂಪಾಯಿ ನಗದನ್ನ ಪಡೆದುಕೊಳ್ಳುತ್ತಾರೆ. ಹೌದು, ಈ 2023 ಹಾಗೂ 24ನೆಯ ಆರ್ಥಿಕ ವರ್ಷದ 3 ಕಂತುಗಳು ಯಾವಾಗ ಜಮೆಯಾಗಿದೆ ಎಂಬುದನ್ನು ಹೇಳುತ್ತೇನೆ. ಮೊದಲನೇ ಕಂತು ರೈತರ ಖಾತೆಗೆ 2023 ಜುಲೈ ತಿಂಗಳಿನಲ್ಲಿ ಜಮೆಯಾಗಿದ್ದಲ್ಲಿ, ಎರಡನೇ ಕಂತು ರೈತರ ಖಾತೆಗೆ ನವೆಂಬರ್ 27ರಂದು ಜಮೆಯಾಗಿತ್ತು. ಹಾಗೆ ಮೂರನೇ ಕಂತು ಫೆಬ್ರವರಿ ತಿಂಗಳಿನಲ್ಲಿ ಜಮೆಯಾಗಿತ್ತು. ಹೌದು, 2024 ಫೆಬ್ರವರಿ 27ರಂದು ಮೂರನೇ ಕಂತು ಜಮೆಯನ್ನ ಮಾಡಲಾಗಿತ್ತು. ಇದೀಗ ಇವತ್ತಿನಿಂದ 2024 ಹಾಗೂ 25ನೆಯ ಸಾಲಿನ ಆರ್ಥಿಕ ವರ್ಷ ಪ್ರಾರಂಭವಾಗಲಿದೆ. ಈ ಒಂದು ವರ್ಷದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಮೊದಲನೇ ಕಂತು ಜೂನ್ ಅಥವಾ ಜುಲೈ ತಿಂಗಳಿನಲ್ಲೇ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ. ಹೌದು, ಪ್ರತಿ ವರ್ಷ ರೈತ ಈ ಒಂದು ಯೋಜನೆಯಡಿಯಲ್ಲಿ 6,000 ರೂಪಾಯಿ ಮೊತ್ತವನ್ನ ಪಡೆದುಕೊಳ್ಳುತ್ತಾನೆ. ಹಾಗೆ ಈ ಯೋಜನೆಯಡಿಯಲ್ಲಿ ಮೊತ್ತ ಅಧಿಕ ಆಗುವ ಸಾಧ್ಯತೆಯೂ ಕೂಡ ಇದೆ. ಏಕೆಂದರೆ ಮೊನ್ನೆ ಫೆಬ್ರವರಿ 1ರಂದು ಕೇಂದ್ರದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿತ್ತು. ಆ ಬಜೆಟ್ ನಲ್ಲಿ ಯಾವುದೇ ರೀತಿಯ ಹೊಸ ಘೋಷಣೆಗಳು ಇದ್ದಿದ್ದಿಲ್ಲ. ಏಕೆಂದರೆ ಲೋಕಸಭಾ ಚುನಾವಣೆ ಆದ ನಂತರ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಬಜೆಟ್ ಅನ್ನ ಸಂಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡನೆ ಮಾಡುವುದಾಗಿ ಹೇಳಿತ್ತು. ಹೌದು, ಇದೀಗ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಲೋಕಸಭಾ ಚುನಾವಣೆ ಆದ ನಂತರ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬುದನ್ನು ನೋಡಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಅಧಿಕವಾಗುವ ಸಾಧ್ಯತೆಯೂ ಕೂಡ ಇದೆ. ಹೌದು, ಲೋಕಸಭಾ ಚುನಾವಣೆ ಆದ ನಂತರ PM ಕಿಸಾನ್ ಮೊತ್ತದ ಒಂದು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ. ಹಾಗೆ 16 ಕಂತುಗಳನ್ನು ಈಗಾಗಲೇ ರೈತರು ಪಡೆದುಕೊಂಡಿದ್ದಾರೆ. 17ನೇ ಕಂತು ಜೂನ್ ಅಥವಾ ಜುಲೈ ತಿಂಗಳಿನಲ್ಲೇ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ. ನೀವು ಕೂಡ ಈ ಒಂದು ಯೋಜನೆಗಳ ಫಲಾನುಭವಿಗಳಾಗಿದ್ದಲ್ಲಿ ಈ ಒಂದು ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಈ KYCಯು ಕೂಡ ತುಂಬಾನೇ ಮುಖ್ಯವಾಗಿದೆ. ಈ ಒಂದು ಯೋಜನೆಯಲ್ಲಿ ಈ KYCಯನ್ನು ಕೂಡ ರೈತರು ಪೂರ್ಣಗೊಳಿಸಲೇಬೇಕಾಗುತ್ತದೆ. ಇನ್ನು ಕೂಡ ಈ KYCಗೆ ಸಮಯವಿದ್ದು ಆದಷ್ಟು ಬೇಗ ರೈತರು ಈ KYCಯನ್ನು ಕೂಡ ಪೂರ್ಣಗೊಳಿಸಬಹುದಾಗಿದೆ. ಹತ್ತಿರದಲ್ಲಿರುವ ಆನ್ಲೈನ್ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಕೃಷಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಕೂಡ ಭೇಟಿಯನ್ನು ನೀಡಬಹುದಾಗಿದೆ. ಧನ್ಯವಾದ.